यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಮ್ಮ ಶ್ರೀಮಠದಲ್ಲಿ ವಿಶಾಖ ನಕ್ಷತ್ರದ ಪ್ರಯುಕ್ತ ಸ್ವಾಮಿ ನಮ್ಮಾಳ್ವಾರವರಿಗೆ ಅಭಿಷೇಕ. ನಾಳೆ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ಏಕಾಂತ ಸೇವೆ. ತಿರುಮೋಹರ್ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಚಕ್ರತಾಳ್ವಾರರಿಗೆ ತಿರುಮಂಜನ. ತಿರುನಾರಾಯಣಪುರದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದಲ್ಲಿ ವಿಶಾಖ ನಕ್ಷತ್ರದ ಪ್ರಯುಕ್ತ ಶ್ರೀ ನಮ್ಮಾಳ್ವಾರ್ ಅವರಿಗೆ ತಿರುಮಂಜನ ನಡೆಯಿತು. ಬನ್ನಿ ಆ ದಿವ್ಯ ಸೇವೆ ಈಗ ಪಡೆಯೋಣ. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನದಂತೆ ಪ್ರತಿ ಶುಕ್ರವಾರ ನಮ್ಮ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ತೋಮಾಲ ಸೇವೆ ನಡೆಯುತ್ತಿದೆ. ಅದರಂತೆ ನಾಳೆ ಸಂಜೆ ನಡೆಯುವ ತೋಮಾಲ ಸೇವೆಯಲ್ಲಿ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಜಗದೀಶ್ ಎಕೆ ಅವರಿಂದ ಗಾಯನ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದುಷಿ ಶ್ರೀ ವಿದ್ಯಾ ದವಲೂರಿ ಅವರು ಪಿಟೀಲಿನಲ್ಲಿ, ವಿದ್ವಾನ್ ಡಾಕ್ಟರ್ ರಘು ಭಾಗವತ್ ಅವರು ಮೃದಂಗದಲ್ಲಿ ಮತ್ತು ವಿದ್ವಾನ್ ಭಾರ್ಗವ್ ಹಾಲಂಬಿಯವರು ಕಂಜಿರಾದಲ್ಲಿ ಸಹಕರಿಸುತ್ತಾರೆ. ಈ ಸಂಗೀತ ಕಾರ್ಯಕ್ರಮವನ್ನು ಭಟ್ಟಂ ಶ್ರೀ ರಾಮಮೂರ್ತಿ ಕುಟುಂಬದವರು ಪ್ರಾಯೋಜಿಸಿದ್ದಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಲಿದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮ್ಮ ಪರಮಪೂಜ್ಯ ಶ್ರೀ ಶ್ರೀಗಳವರ 12ನೇ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಮನೆ ಮನೆಗೂ ರಾಮಾನುಜರು ಎಂಬ ಯೋಜನೆಯಡಿಯಲ್ಲಿ ನಮ್ಮ ಶ್ರೀಮಠದ ಭಕ್ತರು ಹಾಗೂ ಶಿಷ್ಯರುಗಳ ಗೃಹಗಳಲ್ಲಿ ಪ್ರತಿನಿತ್ಯ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ. ನಿನ್ನೆ ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀಮತಿ ಜಯಶ್ರೀ ಶ್ರೀ ಬಿ ಕೆ ಶ್ರೀರಾಮ್ ರವರ ಗೃಹದಲ್ಲಿ ಸತ್ಸಂಗ ನಡೆಯಿತು. ನಂತರ ಶ್ರೀ ಶ್ರೀಗಳವರು ಕುಟುಂಬ ವರ್ಗದವರನ್ನು ಆಶೀರ್ವದಿಸಿದರು. ತಿರುನಾರಾಯಣಪುರದಲ್ಲಿ ಸ್ವಾತಿ ನಕ್ಷತ್ರದ ಪ್ರಯುಕ್ತ ಶ್ರೀ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕ ನಡೆಯಿತು. ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತುಮುರೈ ನೆರವೇರಿತು. ಈಗ ಆ ಭಗವಂತನ ದಿವ್ಯ ದರ್ಶನ ಮಾಡೋಣ. ಪ್ರಸಿದ್ಧ ಶ್ರೀಕೃಷ್ಣ ಕ್ಷೇತ್ರವಾದ ಉಡುಪಿಯಲ್ಲಿ ಶ್ರೀಕೃಷ್ಣನಿಗೆ ಯಮುನಾ ವೇಗ ಸಂಹಾರಿ ಎಂಬ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಬನ್ನಿ ಈಗ ಆ ದಿವ್ಯ ದರ್ಶನ ನಮಗಾಗಿ.
ತಮಿಳುನಾಡಿನ ಶೋಲಿಂಗರ್ನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರದ ಪ್ರಯುಕ್ತ ತಿರುವೀದಿ ಪುರಪ್ಪಾಡು ನಡೆಯಿತು. ಬನ್ನಿ ಈಗ ಆ ಭಗವಂತನನ್ನು ದಿವ್ಯ ದರ್ಶನ ಮಾಡೋಣ. ತಮಿಳುನಾಡಿನ ತಿರುಮೋಹೂರ್ನಲ್ಲಿರುವ ಶ್ರೀ ಕಾಳಮೇಘ ಪೆರುಮಾಳ್ ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರದ ಪ್ರಯುಕ್ತ ಶ್ರೀ ಚಕ್ರತಾಳ್ವಾರಿಗೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಆ ಭಗವಂತನ ದಿವ್ಯ ಸೇವೆಯನ್ನು ಪಡೆಯೋಣ. ತಿರುವಹಿಂದ್ರಾಪುರಂನ ಶ್ರೀ ಲಕ್ಷ್ಮೀ ಹಯಗ್ರೀವ ಸ್ವಾಮಿಗೆ ಉತ್ಸವವು ನಡೆಯಿತು. ನಂತರ ಗೋಷ್ಠಿ ಶಾತುಮೊರೆ ನಡೆದು ಸ್ವಾಮಿಯವರು ಸ್ವಸ್ಥಾನಕ್ಕೆ ಮರಳಿದರು. ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ 77ನೇ ತಿರುನಕ್ಷತ್ರ ಮಹೋತ್ಸವದ ಪ್ರಯುಕ್ತ ಹಾಗೂ 12ನೇ ಚಾತುರ್ಮಾಸದ ಪ್ರಯುಕ್ತ ಈ ಬಾರಿ ಶ್ರೀಮಠದಲ್ಲಿ ಒಂದು ವಿಶೇಷವಾದ ಉತ್ಸವವನ್ನು ಏರ್ಪಡಿಸಲಾಗಿದೆ. ಈ ಉತ್ಸವದಲ್ಲಿ ನಮ್ಮ ಶ್ರೀಗಳವರಿಗೆ ಅತ್ಯಂತ ಪ್ರಿಯವಾದ ಪುರಿ ಶ್ರೀ ಕ್ಷೇತ್ರದ ಶ್ರೀ ಜಗನ್ನಾಥ ಪ್ರಭುವಿಗೆ ಆಚಾರ್ಯ ರಾಮಾನುಜರು 77 ಬಗೆಯ ನೈವೇದ್ಯವನ್ನು ಸಮರ್ಪಿಸುವ ಮಹಾಭೋಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಉತ್ಸವವು ಸೆಪ್ಟೆಂಬರ್ ತಿಂಗಳ ದಿನಾಂಕ 9 ಬುಧವಾರದಂದು ಸಂಜೆ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಡೆಯಲಿದೆ. ಬನ್ನಿ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಆಚಾರ್ಯ ರಾಮಾನುಜರ ಹಾಗೂ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಗಳ ಕೃಪೆಗೆ ಪಾತ್ರರಾಗೋಣ. ಈ ಉತ್ಸವಕ್ಕಾಗಿ ಕೈಂಕರ್ಯ ಮಾಡಲಿಚ್ಛಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9686214145. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವನ್ ಅವರ ಅತಿಮಾನುಷ ಸ್ತವ ಸ್ತೋತ್ರದ 46ನೇ ಶ್ಲೋಕದಿಂದ 50ನೇ ಶ್ಲೋಕದವರೆಗೆ ನೆಲ್ಲೂರು ಶ್ರೀ ಊವೆ ಟಿ.ವಿ. ಗೋಪಾಲಕೃಷ್ಣನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಶುಕ್ರವಾರದ ಪಂಚಾಂಗ ದಿನಾಂಕ 21 ಆಗಸ್ಟ್ ತಿಂಗಳು 2026 ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ, ನವಮಿ, ಅನುರಾಧ ನಕ್ಷತ್ರ, ವರಮಹಾಲಕ್ಷ್ಮಿ ವ್ರತ.
ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ಮತ್ತೊಂದು ಶೀರ್ಷಿಕೆಯೊಂದಿಗೆ ನಾಳೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.